ಎಫೆಸಿ ಪತ್ರಿಕೆ 4ನೇ ಅಧ್ಯಾಯ 24ನೇ ವಚನ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ದೈವ ಭಕ್ತಿ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ವಾಕ್ಯವು ಏನ್ ಹೇಳ್ತಿದೆ ಅಂದ್ರೆ, ಆ ಸ್ವಭಾವವು, ಯಾವ ಸ್ವಭಾವವು? ನೂತನ ಸ್ವಭಾವವು. ಅವಾಗಿರೋ ಸ್ವಭಾವ ಏನು? ಪಾಪ ಸ್ವಭಾವವು. ಅಂದ್ರೆ ನಮ್ಮಲ್ಲಿ ಫಸ್ಟ್ ಪಾಪ ಸ್ವಭಾವವು, ಪಾಪ ಕ್ರಿಯೆಗಳು, ಪಾಪ ನಡವಳಿಕೆಗಳು, ಅವನ್ನೆಲ್ಲದನ್ನು ನಾವು ಬಿಟ್ಟು ಕ್ರಿಸ್ತನಲ್ಲಿ ನಾವು ನೂತನ ಸ್ವಭಾವ ಉಳ್ಳವರಾಗಿ, ನೂತನ ಸೃಷ್ಟಿಯಾಗಿ, ದೇವರ ಮಕ್ಕಳಾಗಿ ನಾವು ಹೆಂಗ್ ಜೀವಿಸ್ಬೇಕಂತ ಸತ್ಯಗೆ ಅನುಗುಣವಾಗಿ, ನೀತಿಗೆ ಅನುಗುಣವಾಗಿ ನಾವು ಜೀವಿಸುವಂತವರಾಗಿರ್ಬೇಕಂತೇಳಿ ವಾಕ್ಯವು ಹೇಳುತ್ತದೆ. ಅಂದ್ರೆ ಏನು? ಯಥಾರ್ಥವಾಗಿ ಜೀವಿಸುವಂತವರಾಗಿರ್ಬೇಕು. ಈಗಿನ ಕಾಲದಲ್ಲಿ ಎಲ್ಲೈತೆ ಯಥಾರ್ಥವು? ಯಾರನಲ್ಲಿ ನೋಡಿದ್ರು ಕಲ್ಮಶವು, ದ್ವೇಷವು, ಸ್ವಾರ್ಥವು, ಅಸೂಯವು ಇವೆಲ್ಲ ಇಟ್ಕೊಂಡು ಮನುಷ್ಯರು ಜೀವಿಸ್ತದ. ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ, ಒಬ್ರು ಬೇಸ್ ಬಿದ್ರೆ ಇನ್ನೊಬ್ರಿಗೆ ಸಹಿಸೋಕ್ ಆಗೋದಿಲ್ಲ. ಯಥಾರ್ಥನಿಲ್ಲ. ಮತ್ತೆ ಮಾತಾಡೋದು ನೋಡಿದ್ರೆ, ಅಬ್ಬೋ ನಾವಂದ್ರೆ ಎಷ್ಟೋ ಪ್ರೀತಿ, ನಾವಂದ್ರೆ ಎಷ್ಟೋ ಮಮತೆಯನ್ನು ಇವರಿಗೆ ಅಷ್ಟು ಪ್ರೀತಿ ತೋರಿಸ್ತಿರ್ತಾರ, ಒಳಗೆಲ್ಲವೂ ಕಲ್ಮಶವಿರ್ತದೆ. ಯಥಾರ್ಥತೆ ಎಲ್ಲೈತೆ? ಆ ರೀತಿ ಇರಬಾರ್ದಂತೇಳಿ ವಾಕ್ಯ ಹೇಳ್ತದೆ. ನಾವು ನೂತನ ಸ್ವಭಾವವುಳ್ಳವರು, ಕ್ರೈಸ್ತವರಾಗಿ, ದೇವರ ಮಕ್ಕಳಾಗಿ ನಾವು ಯಾವ ರೀತಿ ಜೀವಿಸುವಂತವರಾಗಿರ್ಬೇಕು. ಮತ್ತೆ ಅದೇ ಸ್ವಭಾವ, ಮತ್ತೆ ಆ ಪಾಪ ಸ್ವಭಾವ ನಮ್ಮಲ್ಲಿ ಇರಬಾರದು. ನೂತನ ಸ್ವಭಾವ ಉಳ್ಳವರಾಗಿ, ನೀತಿ ಸ್ವಭಾವ ಉಳ್ಳವರಾಗಿ, ಸತ್ಯ ಪ್ರಕಾರ ನಾವು ಜೀವಿಸುವಂತವರಾಗಿರ್ಬೇಕಂತ ಹೇಳಿ ವಾಕ್ಯ ಹೇಳ್ತಿದೆ. ಅದ್ರ ಪ್ರಕಾರ ನಾವು ನಡಿಬೇಕು. ನಮ್ಮ ಸತ್ಕ್ರಿಯೆಗಳನ್ನು ನೋಡಿ ದೇವರನ್ನು ಕೊಂಡಾಡ್ತಾರಂತೇಳಿ ವಾಕ್ಯ ಐತೆ. ನಾವು ಸರಿಯಾಗಿ ಜೀವಿಸಿಲ್ಲ ಅನ್ಕೋ, ನಾವು ದೇವ್ರ ಚಿತ್ತಾನುಸಾರವಾಗಿ, ದೇವ್ರಿಗೆ ಇಷ್ಟಕರವಾಗಿ ನಾವು ಜೀವಿಸಿಲ್ಲ ಅನ್ಕೋ, ವಾಕ್ಯಾನುಸಾರ ನಾವು ಜೀವಿಸಿಲ್ಲ ಅಂದ್ರೆ, ವಾಕ್ಯವು ಏನ್ ಹೇಳ್ತಿದೆ ಅಂದ್ರೆ, ನಿಮ್ಮಲಿದ್ದೇನೆಲ್ಲ ದೇವರ ನಾಮಗೆ ದೋಷಣೆ ಆಗ್ತಿರೋದಂತೇಳಿ ಪೌಲ್ ಹೇಳತಾನೆ. ಅನ್ನಿರ್ಲಿದ್ದಲ್ಲ, ಅನ್ನಿರ್ಲಿದ್ದ ದೇವ್ರ ನಾಮ ದೋಷಣೆ ಆಗ್ತಿಲ್ಲ. ಕ್ರೈಸ್ತವರಲ್ಲಿದ್ದ, ನಮ್ಮಿದ್ದ, ನಾವು ದೇವರಿಗೆ ವ್ಯತಿರೇಕವಾಗಿ ಜೀವಿಸ್ತಿರೋ ಜೀವಿತಲಿದ್ದ ದೇವ್ರ ನಾಮಗೆ ದೋಷಣೆ ಆಗ್ತದೆ ಅಂತ ಹೇಳಿ ಹೇಳ್ತಾನೆ. ಯಥಾರ್ಥವಾಗಿ ನಾವು ಜೀವಿಸ್ಬೇಕು. ಯಥಾರ್ಥವಾಗಿ ಜೀವಿಸಿದ್ರೆ ದೇವರ ಆಶೀರ್ವಾದ ನಾವು ಹೊಂದ್ಕೊಂತೀವಿ. ಯಥಾರ್ಥವಾಗಿ ಜೀವಿಸಿದ್ರೆ ಹೆಂಗ್ ಜೀವಿಸಕ್ ಆಗ್ತದೆ ಬ್ರದರ್? ನಾವು ಈ ಕಾಲದಲ್ಲಿ, ಈ ಒಂದು ಪ್ರಪಂಚದಲ್ಲಿ ನಾವು ಯಥಾರ್ಥವಾಗಿದ್ರೆ ಹೆಂಗ? ಯಥಾರ್ಥವಾಗಿದ್ರೆ ನಾವು ಜೀವಿಸಕ್ ಆಗೋದಿಲ್ಲ. ಯಥಾರ್ಥವಾಗಿದ್ರೆ ನಾವಿಲ್ಲಿ ಬಾಳೋಕ್ ಆಗೋದಿಲ್ಲ. ಹೆಂಗಿರ್ಬೇಕು? ಮೋಸ ಮಾಡಿದ್ರೆ ನಾವು ಮೋಸ ಮಾಡಬೇಕು. ಅವ್ರನ್ನ ಹೆಂಗಿರ್ತಾನೋ ನಾವು ಹಂಗೆ ಇರ್ಬೇಕು. ಮುಳ್ಳನ್ನ ಮುಳ್ಳಿದನೇ ತೆಗಿಬೇಕು. ಅಂದ್ರೆ ಇವರು ಆಲೋಚನೆಗಳು ಹೆಂಗಿರ್ತಾವ ಅಂದ್ರೆ, ನಾವು ಯಥಾರ್ಥವಾಗಿದ್ರೆ ನಾವು ಜೀವಿಸಕ್ ಆಗಲ್ಲ, ಯಥಾರ್ಥವಾಗಿದ್ರೆ ನಾವು ಏನು ಸಂಪಾದಿಸಕ್ ಆಗಲ್ಲ, ಯಥಾರ್ಥವಾಗಿದ್ರೆ ನಾವು ಏನು ನಮ್ಮ ಜೀವನದಲ್ಲಿ ಆಶೀರ್ವಾದ ನಾವು ನೋಡಕ್ ಆಗೋದಿಲ್ಲ. ಅದಕ್ಕೆ ನಾವು ಲಂಚ ತಗೋಬೇಕು, ಅದಕ್ಕೆ ನಾವು ಇನ್ನೊಬ್ಬರನ್ನ ಮೋಸ ಮಾಡಬೇಕು. ಹಂಗಾದ್ರೇನೆ ನಾವು ಮೇಲೆ ಬರ್ತೀವಿ, ಹಂಗಾದ್ರೇನೆ ನಾವು ಅಭಿವೃದ್ಧಿ ನೋಡ್ತೀವಿ, ಹಂಗಾದ್ರೆ ನಮ್ ಜೀವಿತದಲ್ಲಿ ಆಶೀರ್ವಾದ ನೋಡ್ತೀವಿ. ಯಥಾರ್ಥವಾಗಿ ಜೀವಿಸ್ಕೊಂಡ್ ಕುತ್ಕೊಂಡ್ರೆ ನಮ್ ಜೀವಿತಗಳು ಅಷ್ಟೇ ಅಂತಾರ ಕೆಲವೊಬ್ರು. ನೋಡ್ರಿ, ದೇವ್ರ ವಾಕ್ಯ ಏನಂತ ಹೇಳ್ತದೆ ಗೊತ್ತಾ? ಯಥಾರ್ಥವಂತವನ್ನ ನಾನು ಆಶೀರ್ವದಿಸ್ತೀನಿ ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ. ದೇವ್ರ ಮಾತು ಹೇಳ್ತದ, ನಾನು ಯಥಾರ್ಥವಂತವ್ರು ನಾನು ಹುಡುಕ್ತಾ ಇದೀನಿ. ಅವನ್ಲಿದ್ದ ಅವನ್ನ, ಅವನ ಕುಟುಂಬನ, ಅವನಿರೋ ಪ್ರಾಂತನ, ಆ ದೇಶನ ಕೂಡ ನಾನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾನೆ ಯೆಶಾಯ ಗ್ರಂಥದಲ್ಲಿ. ಆಮೇನ್. ಯಥಾರ್ಥವಂತನ ದೇವ್ರು ಹುಡುಕ್ತದನಂತ. ಇಲ್ಲಿ ನಾವು ಹೊಂದ್ಕೊಳೋ ಆಶೀರ್ವಾದ ಅದು ತಾತ್ಕಾಲಿಕವಾದದ್ದು. ನೀನು ಏನು ಬಿತ್ತುತ್ತೀಯೋ ಅದು ಕೊಯ್ಲೇಬೇಕು. ಅದು ಮತ್ತೆ ನೀನು ಯಾವ ಸ್ಟೇಜ್ನಲ್ಲಿ ನೀನು ಪ್ರಾರಂಭಿಸ್ತೀಯೋ ಮತ್ತೆ ಆ ಸ್ಟೇಜಿಗೆ ತಗೊಂಬಂದು ನಿಂದಿರಿಸ್ತದೆ. ಅದು ತಪ್ಪು ಮಾರ್ಗದಲ್ಲಿ ನೀನು ಹೋದ್ರೆ. ಅದೇ ನೀನು ಯಥಾರ್ಥವಾಗಿ ನೀವು ಜೀವಿಸಿದ್ರೆ ಖಚಿತವಾಗಿ ದೇವರು ಆಶೀರ್ವದಿಸ್ತೇನೆ. ಆ ಆಶೀರ್ವಾದವು ಸ್ಥಿರಪಡುತ್ತದೆ. ಯಾವಾಗವರೆಗೂ ಅಂದ್ರೆ ದೇವರು ಮತ್ತೆ ಬರೋವರೆಗೂ ನಿತ್ಯವು ಆತನ ಆಶೀರ್ವಾದವು ನಮ್ಮ ಮೇಲೆ ಸ್ಥಿರಪಡುತ್ತದೆ. ಏನಂತ ಹೇಳ್ತೀನಿ ಗೊತ್ತಾ? ನಾನು ನಿನ್ನೂ ನಿನ್ನ ಸಂತಾನನು ಕೂಡ ನಾನು ಆಶೀರ್ವದಿಸ್ತೀನಿ. ತಲಾಂತರ ಆಶೀರ್ವಾದವು ಇರ್ತದೆ. ನಾವು ಯಥಾರ್ಥವಾಗಿ ಜೀವಿಸುವಂತವರಾಗಿರ್ಬೇಕು. ಅದೇ ವಾಕ್ಯ ಹೇಳೋದು.